ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಿಮ್ಮೆಲ್ಲರಿಗೂ ನನ್ನ ವಂದನೆಗಳು. ವಿಶೇಷವಾಗಿ ಪ್ರತಿ ವರ್ಷ ಕಳೆದ ಸುಮಾರು 27 ವರ್ಷದಿಂದ ನಮ್ಮ ಗಿಹೋನ್ ಮಿನಿಸ್ಟ್ರಿಯಲ್ಲಿ ನಡೆಯುವಂಥ ಈ ಕ್ರಿಸ್ಮಸ್ ಮತ್ತು ನೂತನ ವರ್ಷದ ವಿಶೇಷವಾದಂಥ ಕೂಟಗಳನ್ನು ನಾವು ಪ್ರತ್ಯೇಕವಾಗಿ ಈ ದಿನ ನಮ್ಮೆಲ್ಲ ಪಾಸ್ಟರ್ ಸಭೆಯ ಮೀಟಿಂಗ್ನಲ್ಲಿ ತೀರ್ಮಾನ ಮಾಡಿದ್ದೇವೆ. ಮತ್ತು ಮುಖ್ಯವಾಗಿ ನಾವು 11ನೇ ತಾರೀಕಿಂದ 22ನೇ ತಾರೀಕುವರೆಗೂ ನಮ್ಮ ಎಲ್ಲ ಪ್ರತಿ ಹಳ್ಳಿಗಳಲ್ಲಿ ಒಂದೊಂದು ದಿನಕ್ಕೆ ನಾವು ಕ್ರಿಸ್ಮಸ್ ಶುಭ ಸಂದೇಶ ಸುವಾರ್ತೆಯನ್ನು ಸಾರಿ ಮತ್ತು ಕರಪತ್ರಿಗಳನ್ನು ಹಂಚಿ ಅಲ್ಲೆಲ್ಲರಿಗೂ ನಾವು ಬೈಬಲ್ ಏನೇನಿದೆ ಕೊಡುವಂಥದ್ದನ್ನು ನಾವು ಮಾಡಿ ಎಲ್ಲರಿಗೂ ಪ್ರೋತ್ಸಾಹ ಮಾಡುವಂಥದ್ದು ನಮ್ಮ ಕೆಲಸ ಆಗಿದೆ. ಹಾಗಾಗಿ ಈಗಾಗಲೇ ನಾವು ಕಮಿಟಿ ಮೀಟಿಂಗ್ನಲ್ಲಿ ಮಾತನಾಡಿದ ಹಾಗೆ ಪ್ರತಿಯೊಬ್ಬರೂ ಸಹ ಈ ಒಂದು ಪ್ರತಿದಿನ ಸಾಯಂಕಾಲ 5ರಿಂದ 5:30 ಗಂಟೆವರೆಗೆ ಪ್ರತಿ ಟೈಮ್ ಟೇಬಲ್ ಪ್ರಕಾರ 11ನೇ ತಾರೀಕು ಕೊಟ್ಟಾಲಪಲ್ಲೆ 6 ಗಂಟೆಗೆ ದಯಮಾಡಿ ಅಲ್ಲಿ ಸೇರಿ ಬಂದರೆ ಅಲ್ಲೆಲ್ಲ ಮನೆಗಳು ನಾವು ಹೋಗಿ ಸುವಾರ್ತೆ ಸಾರಿ ಕರಪತ್ರಿಕೆ ಹಂಚೋದಕ್ಕೆ ಮತ್ತು ಅನುಕೂಲ ಆಗುತ್ತೆ. ಮತ್ತು 12ನೇ ತಾರೀಕು ದೊಣೆಕಲ್ಲು ಬೇಲ್ಪಮಡುಗು 2 ಕಡೆ ಹಳ್ಳಿಗಳಲ್ಲಿ ಹೋಗಬೇಕು. ಎಲ್ಲರೂ ತಪ್ಪದಲ್ಲೇ 6 ಗಂಟೆಗೆ ಅಲ್ಲಿ ಸೇರಿ ಬರಬೇಕು. 13ನೇ ತಾರೀಕು ಬಟ್ಟೆ ವಿತರಣೆ ಇದೆ. ಇದು ಬಂದು ಬಳ್ಳಾರಿ ನಮ್ಮ ಗಿಯೋನ್ ಬ್ಲೆಸ್ಸಿಂಗ್ ಪ್ರಾರ್ಥನಾ ಮಂದಿರದಲ್ಲಿ ಮಿಂಚರಿಯವರು, ಸಿದ್ದರಾಮಪುರದವರು, ಕೊಳಗಲ್ಲವರು ಮತ್ತು ಬಳ್ಳಾರಿಯವರು, ನೇಮ್ಕಲ್ಲವರು ಎಲ್ಲರೂ ಸಹ ಎಲ್ಲ ವಿಡೋಸು ಮತ್ತು ಸಂಡೇ ಸ್ಕೂಲ್ ಟೀಚರ್ಸು ಮತ್ತು ಎಲ್ಡರ್ಸು ಹೀಗೆ ಎಲ್ಲರೂ ಬಡ ಮಕ್ಕಳು ಆರ್ಫನ್ಸ್ ಎಲ್ಲರಿಗೂ ಕೊಡಲಾಗುತ್ತೆ. ಮತ್ತು ಅದೇ ರೀತಿಯಾಗಿ ಸೋಮವಾರ 8ನೇ ತಾರೀಕು ಚಳಗುರ್ಕಿಲಿದೆ ಬೆಳಿಗ್ಗೆ 10 ಗಂಟೆಗೆ. ಅಲ್ಲೂ ಸಹ ವೇಲ್ಪಮಡುಗವರು, ಕೊಟ್ಟಾಲಪಲ್ಲೆಯವರು, ಕಗ್ಗಲ್ಲವರು, ಪಿಡಿಹಳ್ಳಿಯವರು ಮತ್ತು ಅದೇ ರೀತಿಯಾಗಿ ದೊಣೆಕಲ್ಲು ಹೀಗೆ ಮತ್ತು ವಿಶೇಷವಾಗಿ ಚಳಗುರ್ಕಿ ಅಲ್ಲಿರುವಂಥ ಎಲ್ಲರಿಗೂ ಪಾಸ್ಟರ್ಸ್ ಅವರ ಹೆಂಡತಿ ಮತ್ತು ಸಭೆ ಹಿರಿಯರು ಮತ್ತು ಇವಾಂಜಲಿಸ್ಟು ಮತ್ತು ಅಲ್ಲಿರುವಂಥ ವಿಡೋಸು ಹಾಗೂ ಸಂಡೇ ಸ್ಕೂಲ್ ಮಕ್ಕಳು ಟೀಚರ್ಸ್ಗೆ ಅಲ್ಲಿ ಕೊಡಲಾಗುತ್ತೆ. ತಪ್ಪದಲ್ಲೇ ಎಲ್ಲರೂ ಆ ಟೈಮ್ಗೆ ಸರಿಯಾಗಿ ಬರಬೇಕೆಂಬುದಾಗಿ ಕರ್ತನ ಆಹ್ವಾನಿಸ್ತೇನೆ. ಮತ್ತು ಅದೇ ರೀತಿಯಾಗಿ 14ನೇ ತಾರೀಕು ಭಾನುವಾರ ಸಾಯಂಕಾಲ ಒದ್ದಟ್ಟಿ ವಿಲೇಜು, ತುಮಟಿ ವಿಲೇಜ್ಗೆ ಹೋಗ್ತೀವಿ. ಎಲ್ಲರೂ 5 ಗಂಟೆಗೆ ನೀವೆಲ್ಲರೂ ನಾವು ಒಂದು ಕಡೆ ಭೇಟಿಯಾಗೋಣ, ನಿಮ್ಮ ವಿಷಯ ತಿಳಿಸ್ತೀನಿ, ತಪ್ಪದೆ ಬರಬೇಕು. ಆಮೇಲೆ 15ನೇ ತಾರೀಕು ಸೋಮವಾರ ಸಾಯಂಕಾಲ ಸರಿಯಾಗಿ 5 ಗಂಟೆಗೆ ನೇಮ್ಕಲ್ ವಿಲೇಜಿಂದ ಮತ್ತೆ ನಾವು ಸಿದ್ದರಾಮಪುರಕ್ಕೆ ಹೋಗ್ತೀವಿ. ಅದನ್ನು ತಪ್ಪದಲ್ಲೇ ನೀವೆಲ್ಲರೂ ಸಹ ಸಿದ್ದರಾಮಪುರ ಅಲ್ಲಿ ಮುಗಿಸ್ಕೊಂಡು ಅವತ್ತು ಬರಬೇಕು. ತುಂಬ ದೂರ ಇರುತ್ತೆ, ಎಲ್ಲರೂ ಬರಬೇಕು. 16ನೇ ತಾರೀಕು ಕಗ್ಗಲಲ್ಲಿದೆ ಮತ್ತು ಕುಂಟ್ನಾಳು, ಯಾಳ್ಪೆ, ಲಿಂಗದೇವನಹಳ್ಳಿ ಇವೆಲ್ಲ ಮುಗಿಸ್ಕೊಂಡು ಕಗ್ಗಲಿಗೆ ಬರ್ತೀವಿ. ಹಾಗಾಗಿ ಎಲ್ಲ ಹಳ್ಳಿಗಳನ್ನು ದರ್ಶಿಸಿ ತಪ್ಪದೆ ಎಲ್ಲರೂ ಸಹ ನಾವು 5 ಗಂಟೆಗೆ ಸೇರಿ ಬರಬೇಕೆಂಬುದು ಕರ್ತನಲ್ಲಿ ಎಚ್ಚರಿಸ್ತೇನೆ. 17ನೇ ತಾರೀಕು ನಮಗೆ ಪ್ರತ್ಯೇಕ ಕೊಳಗಲ್ ಗ್ರಾಮದಲ್ಲಿದೆ, ಅಲ್ಲಿ 6 ಗಂಟೆಗೆ ಸೇರಿ ಬರಬೇಕು. ಹಳೆ ಕೊಳಗಲಿಂದ ನಾವು ಪ್ರಾರಂಭ ಮಾಡ್ತೀವಿ. ಕ್ರಿಸ್ಮಸ್ ಕ್ಯಾರಲ್ಸು ಮತ್ತು ಎಲ್ಲ ಕರಪತ್ರಿಗಳು ಹಂಚೋದು ಪ್ರತಿ ಹಳ್ಳಿಗಳಲ್ಲಿದೆ. 18ನೇ ತಾರೀಕು ಮಿಂಚೇರಿ ಇಲ್ಲಿದೆ. ದಯಮಾಡಿ ಎಲ್ಲರೂ ಸಹ ಅಲ್ಲಿ 6 ಗಂಟೆಗೆ ಸರಿಯಾಗಿ ಚರ್ಚ್ ಹತ್ರ ಸೇರಿ ಬರ್ರಿ. ಅಲ್ಲಿ ರವಿ ಮನೆಯಿಂದ ಆ ಕಡೆಯಿಂದ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಎಲ್ಲರೂ ಸಹ ಬರಬೇಕು. ಕರಪತ್ರಿಕೆ ಹಂಚೋರು ಹಂಚಬೇಕು ಮತ್ತು ಸುವಾರ್ತೆ ಸೇವೆ ಇರುತ್ತೆ. ತಪ್ಪದಲ್ಲಿ ಎಲ್ಲರೂ ನಾವು ಸೇರಿ ಬರಬೇಕೆಂಬುದು ಕರ್ತನ ಎಚ್ಚರಿಸ್ತೇನೆ. ಮತ್ತು 19ನೇ ತಾರೀಕು ಚಳಗುರ್ಕಿಲಿದೆ ಕ್ರಿಸ್ಮಸ್ ಸುವಾರ್ಥ ಕ್ಯಾರಲ್ಸ್. ಎಲ್ಲರೂ ತಪ್ಪದಲ್ಲೇ ಬರಬೇಕು. ಅದನ್ನೆಲ್ಲ ಕರಪತ್ರಿಕೆಗಳು ತಗೊಂಡು ಮತ್ತು ಪ್ರತ್ಯೇಕವಾಗಿ ಅಲ್ಲಿ ಚಳಗುರ್ಕಿ ಒಂದು ಪ್ರತ್ಯೇಕವಾದ ಸರ್ಕಲಲ್ಲಿ ಪ್ರಸಂಗ ಇರುತ್ತೆ. ಅದನ್ನು ನಾವೆಲ್ಲರೂ ಪ್ರಾರ್ಥನಾ ಪೂರ್ವಕವಾಗಿ ಬನ್ನಿ. 20ನೇ ತಾರೀಕು ಪಿಡಿಹಳ್ಳಿಲಿ ಇರುತ್ತೆ, ಅಗ್ರಿಲಿ ಇರುತ್ತೆ. ಮತ್ತು ಅಲ್ಲೂ ಸಹ ಎಲ್ಲರೂ ಕ್ಯಾರಲ್ಸ್ ತಪ್ಪದಲ್ಲೇ ಬರಬೇಕು. ಮನೆ ಕರಪತ್ರಿಕೆ ಕೊಡೋಣ. 20ಕ್ಕೆ ಪಿಡಿಹಳ್ಳಿ, ಅಗ್ರಿ ತಪ್ಪದಲ್ಲೇ ಬನ್ನಿ. ಇದಾದಮೇಲೆ 21ನೇ ತಾರೀಕು ಭಾನುವಾರ ಸಾಯಂಕಾಲದಿಂದ ಬಳ್ಳಾರಿಯಲ್ಲಿ ಕೆಲವು ಮನೆಗಳು ಮೊದಲನೇ ದಿನ ಇರುತ್ತೆ. ಎಲ್ಲರೂ ನಿಮಗೆ ಯಾವ ಸ್ಥಳದಲ್ಲಿ ಸೇರ್ಬೇಕು ಹೇಳ್ತೀವಿ. ಹಾಗಾಗಿ ಮೊದಲನೇ ದಿನ. ಮತ್ತು ಬಳ್ಳಾರಿಯಲ್ಲಿ 22ನೇ ತಾರೀಕು ಪ್ರತ್ಯೇಕವಾಗಿ 2ನೇ ದಿನ ಯಾವ ಸ್ಥಳದಿಂದ ಮತ್ತೆ ಪ್ರಾರಂಭ ಮಾಡಬೇಕು ನಿಮಗೆ ತಿಳಿಸ್ತೀವಿ. ತಪ್ಪದಲ್ಲೇ ನೀವೆಲ್ಲರೂ ಸೇರಿ ಬರಬೇಕೆಂಬುದಾಗಿ ಪ್ರಾರ್ಥನೆ ಮಾಡಿರಿ. ಯಾರಿಗೂ ಈ ವಾತಾವರಣದಿಂದ ತೊಂದರೆ ಆಗದಂತೆ ವೆಹಿಕಲ್ಗಳು, ಸ್ಕೂಟ್ರಲ್ಲಿ, ಆಟೋದಲ್ಲಿ, ಬೈಕಲ್ಲಿ ಬರುವಂತೆ ಎಲ್ಲರಿಗೂ ಕ್ಷೇಮಕರು ಬಂದು ಕ್ಷೇಮಕರು ಹೋಗಬೇಕು. ಈ 11 ದಿನಗಳ ಕಾಲ ಎಲ್ಲ ನಮ್ಮ ವಿಲೇಜ್ಗಳು ದರ್ಶಿಸುವಾಗ ಯಾವುದು ಅನಾರೋಗ್ಯ ಬರದಂತೆ, ಯಾವ ಒಂದು ತೊಂದರೆಗಳಾಗದಂತೆ ಎಲ್ಲರೂ ಕ್ರಿಸ್ತನಲ್ಲಿ ಬಲಪಡೋದಕ್ಕೋಸ್ಕರ ಪ್ರಾರ್ಥನೆ ಮಾಡಿರಿ. ಮತ್ತು ಅಷ್ಟೆಲ್ಲ ನಮ್ಮ ಈ ಸೇವೆಗಾಗಿ ನೀವೆಲ್ಲರೂ ಪ್ರತಿಯೊಬ್ಬರು ಇದು ಕೇಳುವಂಥವ್ರು ಪ್ರಾರ್ಥಿಸಿ ಮತ್ತು ಎಲ್ಲ ವಿಷಯದಲ್ಲೂ ಈ ಒಂದು ಕ್ರಿಸ್ಮಸ್ಗೆ ಪ್ರತಿಯೊಂದು ಕಡೆ ನಾವು ಸಹ ಇಡೀ ನಮ್ಮ ಪ್ರಪಂಚ, ನಮ್ಮ ದೇಶದಲ್ಲಿ ಮತ್ತು ನಮ್ಮ ಆಂಧ್ರ, ಕರ್ನಾಟಕ ಕಡೆ ಎಲ್ಲ ಕಡೆ ನಾವು ಸಹ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಎಲ್ಲೂ ಯಾವುದೇ
ಅನಾಹುತಗಳಾಗದಂತೆ ಎಲ್ಲರೂ ಕ್ರಿಸ್ಮಸ್ ಶುಭ ಸಂದೇಶ ಕ್ಯಾರಲ್ಸ್ ಸುವಾರ್ತೆ ಎಲ್ಲರಿಗೂ ತಲುಪುವ ಹಾಗೆ ಮಾಡೋಣ. ದೇವರು ಈ ಮಾತುಗಳನ್ನು ಆಶೀರ್ವದಿಸಲಿ. ನಿಮ್ಮೆಲ್ಲರಿಗೂ ಕ್ರಿಸ್ತ ಯೇಸುವಿನ ನಾಮದಲ್ಲಿ ನಮ್ಮೆಲ್ಲ ಗಿಯೋನ್ ಮಿನಿಸ್ಟ್ರಿ ಅಂತ ಪಾಸ್ಟ್ರು, ಸಭೆ ಹಿರಿಯರು, ಇವ್ಯಾಂಜಲಿಸ್ಟು, ಎಲ್ಲ ವಿಶ್ವಾಸಿಗಳು, ಯವನಸ್ಥರು ನಿಮ್ಮೆಲ್ಲರಿಗೂ ನನ್ನ ತುಂಬು ಹೃದಯದ ಕ್ರಿಸ್ಮಸ್ ಅಡ್ವಾನ್ಸ್ ಆಗಿ ನನ್ನ ಶುಭಾಕಾಂಕ್ಷೆಗಳು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು.